ಏನಾಯ್ತು ಸರ್? ಅವತ್ತಿನ ಫುಟೇಜ್ ಡಿಲೀಟ್ ಆಗ್ಬಿಟ್ಟಿದೆ ಸರ್. ವಾಟ್? ಅದೇಗ್ರಿ ಡಿಲೀಟ್ ಆಗ್ಬಿಡುತ್ತೆ? ಅದು ಅವತ್ತಿನ ದಿನದ ಮಾತ್ರ. ಸರ್ ನನಗೂ ಗೊತ್ತಾಗ್ತಾ ಇಲ್ಲ ಸರ್, ಚೆಕ್ ಮಾಡ್ತಾ ಇದ್ದೀನಿ ಸರ್. ಮಾದೇವು, UPS ಕೆಟ್ಟೋಗಿದೆ ಅಂತ 2 ದಿವಸದಿಂದ ಹೇಳ್ತಾನೆ ಇದ್ದೀನಿ. ನೀನಿನ್ನೂ ಸರಿನೇ ಮಾಡಿಸಿಲ್ಲ. ರಾತ್ರಿ ಎಲ್ಲ ನಿದ್ದೆನೆ ಮಾಡಿಲ್ಲ ಗೊತ್ತಾ? ಆಯ್ತು ಬಿಡಮ್ಮ, ಇವತ್ತು ಮಾಡಿಸ್ತೀನಿ. ನಿನಗೆ ಏನೇ ಹೇಳಿದ್ರು 2 ಸಲ ಹೇಳ್ಬೇಕು, ಇಲ್ಲ ಅಂದ್ರೆ ಯಾವ್ದು ತಲೆಗೆ ಹೋಗಲ್ಲ. ಅಯ್ಯೋ ಹಂಗೆಲ್ಲ ಏನಿಲ್ಲ ಕಣಮ್ಮ. ಆ ರಿಪೇರಿ ಮಾಡೋನು ಎಂಡ್ರನ್ ಕರ್ಕೊಂಡು ಊರಿಗೆ ಹೋಗೋನಂತೆ, ಅದಕ್ಕೆ ನೆನೆ ಮೊನ್ನೆ ಆಗ್ಲಿಲ್ಲ. ಇವತ್ತು ಮಾಡಿಸ್ತೀನಿ ಬಿಡು. ಆಯ್ತು. ಇದ್ಯಾಕಮ್ಮ ಹಿಂಗ್ ನಿಂತ್ಕೊಬಿಟ್ಟೆ? ಅಲ್ಲಿ ನೋಡೋ ಪ್ರೇಮನ. ರಾತ್ರಿ ಎಲ್ಲ ರಾಮ್ಗೆ ಗಾಳಿ ಬೀಸ್ತಾ ನಿದ್ದೆನೆ ಮಾಡಿಲ್ಲ ಅನ್ಸತ್ತೆ. ಪಾಪದ ಹುಡುಗಿ. ಬಾ. ಪ್ರೇಮ, ಅತ್ತೆ, ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವಾ? ಕೂತಲೆ ತುಗುಡಿಸ್ತಾ ಇದ್ಯಾ? ಅತ್ತೆ, ಅದು ರಾತ್ರಿ ಕರೆಂಟ್ ಹೋಗಿತ್ತಾ, ರಾಮ್ಗೆ ನಿದ್ದೆ ಬರ್ತಿರ್ಲಿಲ್ಲ. ಅದಕ್ಕೆ ಗಾಳಿ ಬೀಸ್ತಾ ಇದ್ದೆ, ಹಾಗೆ ನಿದ್ದೆ ಹೋಗ್ಬಿಟ್ಟೆ. ಪ್ರೇಮ, ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವಾ? ಇಲ್ಲೇ ಇದೆಯಾ? ಪ್ರೇಮ, ಹೋಗಿ ಸ್ವಲ್ಪ ನಿದ್ದೆ ಮಾಡು. ನೀನ್ ಹೀಗೆ ನಿದ್ದೆಗೆಟ್ರೆ ನಿನ್ನ ಆರೋಗ್ಯ ಹಾಳಾಗಲ್ವಾ? ಮಗ್ನೆ, ಪ್ರೇಮ ನಿಜವಾಗ್ಲೂ ಬಂಗಾರ ಕಣೋ. ಅವಳು ನಿನ್ ಪಾಲಿಗೆ ಹೆಂಡತಿಯಾಗಿ ಬಂದಿಲ್ಲ, ದೇವತೆಯಾಗಿ ಬಂದಿದ್ದಾಳೆ. ಹಾಗೆ ನೋಡಕ್ ಹೋದ್ರೆ ನಮ್ ಸತ್ಯನ ಇಬ್ರು ಮಕ್ಕಳು ಬಂಗಾರನೇ. ಏನಿದು? ನಮ್ಮಮ್ಮಂಗೆ ಕಾವ್ಯನ ಬಗ್ಗೆ ಈ ಪಾಟಿ ಭ್ರಮೆಗಳವೆ. ದಿನ ಅವಳ ಬಾಯಿಗೆ ಸಿಕ್ಬಿದ್ದು ಒದ್ದಾಡೋದು ನನಗೆ ಮಾತ್ರ ಗೊತ್ತು. ಆ ಕಾಡ್ ರಾಕ್ಷಸಿ ಎಂತ ಬಂಗಾರ ಅಂತ. ಹಲೋ. ಹಲೋ ರಾಮ್, ಹೇಳಿ ಸಂಕೇತ್. ಹೇಗಿದ್ದೀರಾ ಇವಾಗ? ಆರ್ ಯು ಆಲ್ ರೈಟ್? ಯಾ ಐ ಆಮ್ ಗುಡ್. ಅಂದಾಗೆ ನಂಗೆ ಕೇಳಿದ ವಿಷಯ ನಿಜನಾ? ಏನು ವಿಷಯ? ಮೊನ್ನೆ ಆಗಿದ್ದ ಇನ್ಸಿಡೆಂಟ್ಸಿಂದ ಮಿನಿಸ್ಟರ್ ಫ್ಯಾಮಿಲಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ನಿಂದು ಮೆಡಿಕಲ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿ ನೀನು ಎನ್ಕ್ವೈರಿ ಅಟೆಂಡ್ ಆಗ್ಬೇಕಂತೆ. ಇಸ್ ಇಟ್ ಟ್ರೂ? ಎಸ್, ನಿಜ. ಮಿನಿಸ್ಟರ್ಗೆ ಪ್ರಜ್ಞೆ ಬಂದಮೇಲೆ ಈ ಮೆಡಿಸನ್ನ ಥ್ರೂ ಡ್ರಿಪ್ಸ್ ಕೊಡಿ. ಓಕೆ ಸರ್. ಶಿಟ್, ಅವ್ರ ಸಿಸ್ಟರ್ಗೆ ಮಿನಿಸ್ಟರ್ ಪ್ರಜ್ಞೆ ಬಂದಮೇಲೆ ಡ್ರಿಪ್ಸಲ್ಲಿ ಇಂಜೆಕ್ಟ್ ಮಾಡಿ ಅಂತ ಒಂದು ಇಂಜೆಕ್ಷನ್ ಕೊಟ್ಟಿದ್ದೆ. ಅಯ್ಯೋ ದೇವ್ರೆ, ರಾಮ್ ಸರ್ ಕಾಲ್ ಮಾಡ್ತಿದ್ದಾರೆ. ಪದೇ ಪದೇ ಕಾಲ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೇನಾದರೂ ಅನುಮಾನ ಬಂದಿದೆಯಾ? ಏನಿದು? ಸಿಸ್ಟರ್ ಪೂಜಾ ಅವ್ರಿಗೆ ಎಷ್ಟು ಸಲ ಕಾಲ್ ಮಾಡಿದ್ರು
ಕಾಲೇ ಪಿಕ್ ಮಾಡ್ತಿಲ್ವಲ್ಲ. ಹಲೋ ಹಾ ಸರ್ ಹೇಳಿ. ಸಿಸ್ಟರ್ ಪೂಜಾ ಅವ್ರು ಬಿಸಿ ಇದ್ದಾರಾ? ಯಾಕೋ ಅವ್ರು ನನ್ನ ಕಾಲ್ ಪಿಕ್ ಮಾಡ್ತಿಲ್ಲ. ನಾನು ಸ್ವಲ್ಪ ಅವ್ರ ಹತ್ರ ಮಾತಾಡಬೇಕಿತ್ತು. ಸೊ ಪ್ಲೀಸ್ ಕಾಲ್ ಕನೆಕ್ಟ್ ಮಾಡ್ಬೋದಾ? ಸರ್ ಪೂಜೆ ಕೆಲಸ ಬಿಟ್ಟು ಹೋಗಿದ್ದಾಳೆ. ವಾಟ್? ಕೆಲಸ ಬಿಟ್ಟು ಹೋದ್ರಾ? ಹೌದು ಸರ್, ರಿಸೈನ್ ಮಾಡಿದ್ರು. ಶಿ ಈಸ್ ನಾಟ್ ವರ್ಕಿಂಗ್ ಹಿಯರ್. ನನಗೀಗಲೇ ಪೂಜಾ ಅವ್ರ ಮನೆ ಅಡ್ರೆಸ್ ಕೊಡಿ. ಓಕೆ, 1 minute ಸರ್. ಥ್ಯಾಂಕ್ ಯು ಸೊ ಮಚ್. ಓಕೆ ಸರ್. ನಾನು ಅವ್ರಿಗೆ ಇಂಜೆಕ್ಷನ್ ಕೊಡಿ ಅಂತ ಕೊಟ್ಟೋದ್ಮೇಲೆ ಏನೋ ತಪ್ಪಾಗಿದೆ. ಫಸ್ಟ್ ಏನೋ ಅಂತ ಫೈಂಡ್ ಔಟ್ ಮಾಡ್ಬೇಕು ನಾನು. ಮಾಡ್ತಿರೋದು ನೋಡಿದ್ರೆ ನನ್ಗೆ ಅನುಮಾನ ಕನ್ಫರ್ಮ್ ಆಗಿದೆ. ಏನ್ ಅನ್ಮಾನ ಸರ್? ನೀವೇ ಮಿನಿಸ್ಟರ್ಗೆ ರಾಂಗ್ ಮೆಡಿಸಿನ್ ಕೊಟ್ಟು ಅವ್ರ ಕೋಮಾ ಹೋಗೋದಕ್ಕೆ ರೀಸನ್ ಆಗಿರೋದು ಅಂತ. ಇಲ್ಲ ಸರ್, ನಾನು ಕರೆಕ್ಟ್ ಮೆಡಿಸನ್ ಕೊಟ್ಟಿದ್ದೀನಿ. ನೀವು ಕರೆಕ್ಟ್ ಆಗಿರೋ ಮೆಡಿಸಿನ್ ಕೊಟ್ಟಿದ್ರೆ ಹೀಗೆ ಬಿಹೇವ್ ಮಾಡ್ತಾ ಇರ್ಲಿಲ್ಲ. ನೀವು ನನ್ನ ಮುಂದೆ ಸತ್ಯ ಒಪ್ಕೊಳ್ಳಲ್ಲ ಅನ್ಸುತ್ತೆ. ನಿಮ್ಗೆಲ್ಲ ಪೊಲೀಸೇ ಸರಿ. ಇರಿ, ಈಗಲೇ ಅವ್ರಿಗೆ ಕಾಲ್ ಮಾಡ್ತೀನಿ. ಹಲೋ, ಪೊಲೀಸ್ ಸ್ಟೇಷನ್ ಸರ್. ನಾನು ನಿಮಗೊಂದು ಕಂಪ್ಲೇಂಟ್ ಕೊಡಬೇಕಿತ್ತು. ಸರ್ ಪ್ಲೀಸ್ ಸರ್, ಅದೆಲ್ಲ ಮಾಡಬೇಡಿ ಸರ್. ಸರಿ ಸರ್, ನಾನು ಅಲ್ಲಿಗೆ ಬಂದು ನಿಮ್ಮ ಕಂಪ್ಲೇಂಟ್ ಕೊಡಿ. ನಾನು ಈ ವಿಷಯನ ಸ್ಟೇಷನ್ವರೆಗೂ ತಗೊಂಡೋಗ್ಬಾರ್ದು ಅಂದರೆ ಏನಾಗಿದೆ ಅಂತ ನನಗೆ ಕಂಪ್ಲೀಟಾಗಿ ಗೊತ್ತಾಗ್ಬೇಕು. ಹೇಳ್ತೀನಿ ಸರ್, ಹೇಳ್ತೀನಿ. ಎಲ್ಲ ನಿಜ ಹೇಳ್ಬಿಡ್ತೀನಿ. ಮಿನಿಸ್ಟ್ರಿಗೆ ರಾಂಗ್ ಮೆಡಿಸನ್ ಕೊಟ್ಟಿದ್ದು ನಾನಲ್ಲ ಸರ್. ಮತ್ತಿನ್ಯಾರು? ಅದು ಅದು ಸ್ನೇಹ ಮೇಡಮ್ ಸರ್. ಏನ್ ಮಾತಾಡ್ತಿದ್ದೀರಾ ನೀವು? ನಿಜ ಸರ್, ಹೀಗೆಲ್ಲ ಆಗಿದ್ದು ಸ್ನೇಹ ಮೇಡಮ್ ಇಂದಾನೆ. ನಾನು ಹೇಳ್ತಿರೋದು ಯಾವ್ದು ಸುಳ್ಳಲ್ಲ ಸರ್. ಅವ್ರು ಮಾಡಿದ ರಾಂಗ್ ಮೆಡಿಸನ್ ಅವ್ರ ಟೇಬಲ್ ಮೇಲೆ ನನಗೆ ಸಿಕ್ತು. ಅವ್ರಿಗೆ ಈ ವಿಷಯನ ರಾಮ್ ಸರ್ಗೆ ಹೇಳೋಣ ಅಂತ ನಾನು ಕೇಳ್ಕೊಂಡೆ ಸರ್. ನನ್ ಕೆರಿಯರ್ನೇ ಸ್ಪಾಯಿಲ್ ಮಾಡ್ತೀನಿ ಅಂತ ಹೇಳಿ ಎದುರಿಸ್ಬಿಟ್ರು. ನನ್ ಕೈಲಿ ದುಡ್ಡು ಕೊಟ್ಟು ಆ ಕೆಲ್ಸ ಬಿಡೋ ತರ ಮಾಡಿದ್ರು ಸರ್. ನನಗ್ ನನ್ ಕೆರಿಯರ್ ಇಂಪಾರ್ಟೆಂಟು ಸರ್. ಅದಕ್ಕೆ ಹೀಗೆಲ್ಲ ಮಾಡ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಿ ಸರ್. ಏನ್ ಮಿಕ ಮಿಕ ಅಂತ ನೋಡ್ಕೊಂಡ್ ನಿಂತಿದ್ಯಾ? ನೀನೇ ತಾನೇ ಕೆಲಸ ಮಾಡಿರೋದು. ಯಾವ ಕೆಲಸ ಕಾವ್ಯ? ಓಹ್, ಗಿಲಾಸ್ ಬೀಳ್ಸಿದ್ದ? ಹೌದು, ನಾನೇ. ತೆಪ್ಪಾಯ್ತು. ಸಾರಿ, ನಾನೇನು ಬರ್ತೀನಿ. ಮಾದೇವ, ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತಿದ್ಯಾ ನೀನು? ನಾನು ಗ್ಲಾಸ್ ಯಾರು ಬೀಳ್ಸಿದ್ದು ಅಂತ ಕೇಳ್ತಾ ಇಲ್ಲ. ನನ್ ತಲೆಗೆ ಹೂವ ಯಾರು ಮುಡ್ಸಿದ್ದು ಅಂತ ಕೇಳ್ತಿರೋದು. ನನ್ ಪ್ರಶ್ನೆಗೆ ಮೊದಲು ಉತ್ತರ ಕೊಡು. ಓಹ್, ಹೂವನಾ? ನೀನೇ ಎಲ್ಲ ಮುಡ್ಕೊಂಡಿರ್ಬೇಕು. ಇಲ್ಲಾಂದ್ರೆ ಆ ಹೂಕ್ಕೆ ನಿನ್ ಮೇಲೆ ಪಿರುತಿ ಹೆಚ್ಚಾಗಿ ಅದೇ ಬಂದು ಕುಂತ್ಕೊಂಡಿರ್ಬೇಕು. ನಾನ್ ನಿನ್ನ ನಂಬಿಡ್ತೀನಿ, ನಿನ್ನ ಸುಮ್ಮನೆ ಬಿಟ್ಬಿಡ್ತೀನಿ ಅಲ್ವಾ? ನನ್ ತಲೆಗೆ ಹೂವ ಮುಡ್ಸೋದು ಎಷ್ಟು ಧೈರ್ಯ ನಿನ್ಗೆ? ಹಾ, ಅದಕ್ಕೆ ಧೈರ್ಯ ಯಾಕಮ್ಮಿ ಬೇಕು? ಗುಂಡಿಗೆಲ್ ಪಿರುತಿ ಇದ್ರೆ ಸಾಕು. ನಿನ್ನ ಪಿರೂತಿ ಯಾರಿಗ್ ಬೇಕಾಗಿದೆ ಇಲ್ಲಿ? ನಿನ್ ಪ್ರೀತಿ ಇಲ್ಲಿ ಯಾರಿಗೂ ಬೇಕಿಲ್ಲ. ಇರ್ಲಿ ಇಟ್ಕ, ಮುಂದಕ್ಕೆ ಯಾವಾಗಾದ್ರೂ ಬೇಕಾಯ್ತದೆ. ನಿನಗಾದಾಗ ವಾಪಸ್ ಕೊಡು. ವಾಟ್? ವಾಟು ಇಲ್ಲ, ಪಾಟು ಇಲ್ಲ. ಆ ಹೂವನ ನಾನಂತೂ ಮುಡ್ಸಿಲ್ಲ. ನೀನೇ ಎಲ್ಲ ಮುಡಿಕೊಂಡು ಮರ್ತು ಬಿಟ್ಟಿದೆ ಅನ್ಸ್ತದೆ. ನನಗ್ ಗೊತ್ತಿಲ್ಲದೆ ಹೂ ಮುಡ್ಕೊಳ್ಳೋ ಅಷ್ಟು ಮೈ ಮರ್ತ್ ಹೋಗಿಲ್ಲ ನಾನು. ಯಾರಿಗ್ ಗೊತ್ತು?
ಇತ್ತೀಚೆಗೆ ಯಾವ್ಯಾವ ವಸ್ತುನ ಎಲ್ಲೆಲ್ಲ ಇಟ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಹುಡುಕಾಡ್ತಾ ಇರ್ತೀಯಪ್ಪ. ಈ ಮೈ ಮಳ್ಳು ಅರ್ಲು ಮರ್ಲು ಇದಾಗಿರ್ಬೇಕು ನಿನ್ಗೆ. ಇಲ್ಲಾಂದ್ರೆ ಮೊನ್ನೆ ಕಾಡಲ್ಲಿ ಬಿದ್ದಾಗ ತಲೆಗೆ ಪೆಟ್ಟು ಬಿದ್ದು ಉಚ್ಚಿಗಿಚ್ಚಿ ಹಿಡ್ದಿರ್ಬೇಕು. ನೋಡೋ, ನಾನಂತೂ ನಿನ್ಗೆ ಹೂ ಮುಡ್ಸಿಲ್ಲ. ಅಂತ ಮನ್ಸು ಸಾಹಸ ಎಲ್ಡು ನಾನು ಮಾಡಲ್ಲ. ನಾನು ಮ್ಯಾಕ್ ಬರ್ಬೇಡ ನೋಡಿ ನೀನು. ನನ್ಗೆ ಹುಚ್ಚು ಅಂತಾನಲ್ಲ, ಎಷ್ಟು ಧೈರ್ಯ ಇವನ್ಗೆ. ಎಕ್ಸ್ಕ್ಯೂಸ್ ಮಿ ಸಿಸ್ಟರ್, ಸ್ನೇಹ ಅವರಲ್ಲಿ? ಸರ್ ಮೇಡಮ್ ಇವತ್ತು ಹಾಸ್ಪಿಟ್ಲಿಗೆ ಬಂದಿಲ್ಲ. ಬಂದಿಲ್ವಾ? ಓಕೆ, ಅಡ್ಮಿನ್ ಅವ್ರಿಗೆ ಒಂದು ಕಾಲ್ ಮಾಡಿ, ನಾನು ಹತ್ರ ಇಮಿಡಿಯೇಟ್ ಆಗಿ ಮಾತಾಡಬೇಕು. ಯಾ ಸರ್, ಶೋರ್. ಹಲೋ ಸರ್, ರಾಮ್ ಸರ್ ನಿಮ್ಮನ್ನ ಕರೀತಿದ್ದಾರೆ, ಇಮಿಡಿಯೇಟ್ ಆಗಿ ಬರ್ಬೇಕಂತೆ. ಓಕೆ ಸರ್, ಬರ್ತಿದ್ದಾರೆ ಅಂತ. ಓಕೆ. ಸರ್ ಕರೆದ್ರಂತೆ? ನಿಮ್ಮಿಂದ ಒಂದು ಮುಖ್ಯವಾದ ಹೆಲ್ಪ್ ಆಗಬೇಕಿತ್ತು. ಏನು ಸರ್? ಮಿನಿಸ್ಟರ್ಗೆ ಆಂಜಿಯೋಪ್ಲಾಸ್ಟಿ ಮಾಡಿಸಿದ ದಿನದ ಕಂಪ್ಲೀಟ್ CCTV ಫುಟೇಜ್ನ ನೋಡ್ಬೇಕು ಅಂತ ಈಗಲೇ. ಸರಿ ಸರ್, ಬನ್ನಿ ಸರ್ ತೋರಿಸ್ತೀನಿ. ಸರಿ. ಏನಾಯ್ತು? ಸರ್ ಅವತ್ತಿನ ಫುಟೇಜ್ ಡಿಲೀಟ್ ಆಗ್ಬಿಟ್ಟಿದೆ ಸರ್. ವಾಟ್? ಅದೇಗ್ರಿ ಡಿಲೀಟ್ ಆಗ್ಬಿಡುತ್ತೆ? ಅದು ಅವತ್ತಿನ ದಿನದ ಮಾತ್ರ. ಸರ್ ನನಗೂ ಗೊತ್ತಾಗ್ತಾ ಇಲ್ಲ ಸರ್, ಚೆಕ್ ಮಾಡ್ತಾ ಇದ್ದೀನಿ ಸರ್. ರೀಸೈಕಲ್ ಬಿನ್ನಲ್ಲಿ ನೋಡ್ತಾ ಇದ್ದೀನಿ ಸರ್, ಅಲ್ಲಿ ಸಿಗ್ತಾ ಇಲ್ಲ. ಯಾರೋ ಬೇಕಂತಾನೆ ಡಿಲೀಟ್ ಮಾಡಿದ್ದಾರೆ ಸರ್. ಇಲ್ಲಿನ CCTV ಫುಟೇಜ್ನ ಡಿಲೀಟ್ ಮಾಡ್ಸೋಕೆ ಸಾಧ್ಯ ಆಗೋದು ಸ್ನೇಹಂಗ್ ಮಾತ್ರ. ಉಳ್ದವ್ರು ಯಾರಿಗೂ ಅಂತ ಅಥಾರಿಟಿ ಇಲ್ಲ. ಬಟ್ ಸಿಸ್ಟರ್ ಪೂಜನ್ ಮಾತು ನಂಬಿ ಸ್ನೇಹ ಮೇಲೆ ಹೇಗೆ ಅನುಮಾನ ಪಡೋದು? ಸರ್ ಯೋಚನೆ ಮಾಡಬೇಡಿ ಸರ್, ಸ್ಪೆಷಲ್ ವಾರ್ಡಲ್ಲಿ ಇನ್ನೊಂದು CCTV ಕ್ಯಾಮ್ರಾ ಇದೆ, ಅಲ್ಲಿ ಇರುತ್ತೆ ಸರ್, ಚೆಕ್ ಮಾಡ್ತೀನಿ. ಓಕೆ, ಅದು ಓಪನ್ ಮಾಡಿ. ಇದೆ ಸರ್.